ಬಂದ್ವಿ ನಮ್ಮೂರಿಗೆ, ನಮ್ಮ ಮನೆಗೆ. ಏನಪ್ಪ ನಾವೀಗ ಹೊಳೆ ಹತ್ರ ಹೊರಟಿದೀವಿ. ಇದೇ ಹೇಮಾವತಿ ಹೊಳೆ, ಇವಾಗ ಬಂದಿದೀವಿ ಇಲ್ಲಿ. ಮುಂಚೆ ಕಡ್ಡಿ ಕೊಡಿಲ್ಲ, ಕಡ್ಡಿ ಎಲ್ಲರಿಗೂ ಹೊಡಿಯೋರು ಕರ್ಕೊಂಡು ದೇವಸ್ಥಾನ ಒಳಗಡೆ ದೇವೇಗೌಡರು ಕೂಡ ಬಂದು ಪೂಜೆ ಮಾಡ್ತಾ ಇದಾರೆ. ಸತತವಾಗಿ 10ನೇ ಆಟ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಯ್ ಗೈಸ್, ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಸೊ ನಾವಿವತ್ತು ಶಿವರಾತ್ರಿ ಪ್ರಯುಕ್ತ ನಮ್ಮೂರಿಗೆ ಹೋಗ್ತಾ ಇದೀವಿ. KK ಹೊಸೂರ್ಗೆ. ಅಲ್ಲಿ ಶಿವರಾತ್ರಿ ತುಂಬಾ ಜೋರಂತೆ, ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಇವ್ರು ಒಂದ್ ವರ್ಷ ನೋಡಿಲ್ಲ. ಇವಳು ಎಷ್ಟು ವರ್ಷ ಬರೀ ಫೋನ್ ಹೇಳ್ತಿದ್ಲು, ಈಗ ನಮ್ಮೂರ ಹಬ್ಬಕ್ಕೆ ಹೋಗ್ತಾ ಇದೀನಿ, ಹಬ್ಬ ಚೆನ್ನಾಗಾಯ್ತು ಅದು ಇದು ಅಂತ. ನಾನು ಈ ವರ್ಷ ಇವಳ ಜೊತೆ ವಿಟ್ನೆಸ್ ಮಾಡಕ್ ಹೋಗ್ತಾ ಇದೀನಿ ಹಬ್ಬನ. ನಾನು ಹಬ್ಬಕ್ಕೆ ಹೋಗ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಅದು ಹೀಗೆ ಹುಷಾರ್ ತಪ್ಪಿದ್ದೀನಿ. ನಂಗೆ ಸ್ವಲ್ಪ ಹುಷಾರಿಲ್ಲ. ಮೇಡಮ್ಗೆ ಸ್ವಲ್ಪ ಹುಷಾರಿಲ್ಲ. ನಾವು ಇವ್ರನ್ನ ಕೇರ್ ಟೇಕರ್ ಆಗ್ಬಿಟ್ಟಿದೀವಿ. ಇವಾಗ ಕೆಲಸ ಎಲ್ಲ ಮಾಡ್ಬೇಕು. ಇವಾಗ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಒಟ್ಟೊಟ್ಟಿಗೆ ಕೊಡು, ಬಿಸಿನೀರು ಕೊಡು, ಮಾತ್ರೆ ಕೊಡು, ಸ್ಟೆಪ್ಸ್ ಕೊಡು ಅಂತ. ಅಷ್ಟೊಂದೇನಿಲ್ಲ, ಸ್ವಲ್ಪ ನನ್ನ ಹತ್ರನೂ ಕೆಲಸ ಮಾಡಿಸ್ತಾರೆ. ಬನ್ನಿ, ನಮ್ಮ ಶಿವರಾತ್ರಿ ನಮ್ಮೂರಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀವಿ. ಹೋಗೋಣ. ಬಂದ್ವಿ ನಮ್ಮೂರಿಗೆ, ನಮ್ಮ ಮನೆಗೆ. ಸ್ಟಾರ್ಟಿಂಗ್ ಅಲ್ಲೇ ಇದೆ ನಮ್ಮ ಮನೆ. ಅಂಡ್ ನಮ್ಮ ಅಕ್ಕ ಬಾವ ಇನ್ನು ಬಂದಿಲ್ವಲ್ಲ, ಪಾಪು ಬಂದಿಲ್ಲ ಇಸ್ ದ ಪ್ರಾಬ್ಲಮ್. ನಾನಿದ್ದೀನಿಲ್ಲ, ಇನ್ನೊಂದು ಪಾಪು. ಸರಿ, ಓಕೆ, ಬನ್ನಿ ಒಳಗೆ ಹೋಗೋಣ. KK ಹೊಸೂರು ಗೈಸ್, ನಾವು ರೀಚ್ ಆಗಿದ್ವಿ. ಹೊಟ್ಟೆ ಇಸ್ತೈತೆ, 3 ಗಂಟೆ ಆಗೈತೆ, ಊಟ ಮಾಡಿಲ್ಲ. ಊಟ ಮಾಡೋಣ ಅಂತ ಅಲ್ಲಿಂದ ಬಂದಿದ್ದೀವಿ. ಬನ್ನಿ ಹೋಗೋಣ. ಕೊನೆಗೂ ಬಂದ ಶೌರ್ಯಮ್ಮ. ಫುಲ್ ಖುಷಿ ಚಿಕ್ಕಮ್ಮಂಗೆ. ಎತ್ಕೊಂಡು ಆವಾಗಿಂದ ಮುದ್ದಾಡ್ತಾಳೆ. ಶೌರ್ಯಮ್ಮನೆ ಹೈ-ಫೈ ಕೊಡು. ಹೈ-ಫೈ ಯಾರು ನೀನು ಅಂತ ಕೊಡಮ್ಮ. ಹೈ-ಫೈ ಕೊಡು. ಏ ಹೋಗ, ಎಷ್ಟು ಟೋರಿಸ್ತೀಯ ಅಂತ ಅವನು. ಏನು ಮಾಡಲ್ಲ ಅವನಿಗೆ. ಶಿವರಾತ್ರಿ ಸ್ಪೆಷಲ್ ವೆಜ್ ಪಲಾವ್. ಇದನ್ನು ತಿನ್ನೋಕ್ಕೆ ಚನ್ನರಾಯಪಟ್ಟಣದಿಂದ ಬಂದವನು ಜಗದೇಕ ಮಲ್ಲ. ಅದ್ಭುತ ಸಂಗೀತಗಾರ, ವಾದ್ಯಗಾರರು ಎಲ್ಲ. ಭಾವಗೀತೆಗಳು, ಭಕ್ತಿ ಗೀತೆಗಳೆಲ್ಲ ಚೆನ್ನಾಗಿ ಆಡ್ತಾರೆ. ಬಾರ ಇಲ್ಲಿ, ಬಾರ ಇಲ್ಲಿ. ಏನಪ್ಪ ಗೊತ್ತು, ಅದು ಹಿಡನ್ ಡೀಲ್. ಅದು ಮಾಡೋಕ್ಕಾಗಲ್ಲಮ್ಮ. ಸಡನ್ ಸರ್ಪ್ರೈಸ್. ಊಟ ಮಾಡ್ಬೇಕು. ನಾನು ನಿನ್ಗೋಸ್ಕರ ಕಾಯ್ದು ನಂಗೆ ಇವಾಗ ಹೊಟ್ಟೆ ಅಷ್ಟೈತೆ. ಬೈ ಹೋಗಿ ಬಾ. ನಾವೀಗ ಹೊಳೆ ಹತ್ರ ಹೊರಟಿದೀವಿ. ನಮ್ದು ಹಬ್ಬ ಸ್ಟಾರ್ಟ್ ಆಗದೆ ಹೊಳೆಯಿಂದ. ಅಲ್ಲೆಲ್ಲ ದೇವ್ರು ತಗೊಂಡೋಗಿ ತೊಳ್ದು ಶುದ್ಧಿ ಮಾಡಿ ಪೂಜೆ ಮಾಡಿ ತಗೊಂಡ್ ಬರ್ತಾರೆ. ಸೊ ಅದಕ್ಕೆ ನಾವು ಅಲ್ಲಿ ಹೊರಟಿದ್ದೀವಿ, ಎಲ್ಲ ರೆಡಿಯಾಗಿ. ರೆಡಿಯಾಗಿದ್ದಾಳೆ, ಅರ್ಜೆಂಟ್ ಆಗಿದ್ದಾಳೆ. ಅವಳು ಉಪವಾಸ ಇದ್ದಾಳೆ ಇವತ್ತು. ಶಿವರಾತ್ರಿ ಪ್ರಯುಕ್ತ ಉಪವಾಸ ಮಾಡ್ತಾಳೆ. ದೇವ್ರ ಭಕ್ತಿ ಜಾಸ್ತಿ ಆಗಿದೆ ಇವತ್ತು, ಅದಕ್ಕೆ. ನಾವು ಬರಲ್ವಾ? ನಿಮ್ಮ ಹೆಂಡ್ರು ಇದು ನಾನು ತಂದು ಕೊಟ್ಟಿರೋದು ಬೆಳಿಗ್ಗೆ ಮಲ್ಲಿಗೆ ಹೂವು. ಇದೇ ಹೇಮಾವತಿ ಹೊಳೆ, ಇವಾಗ ಬಂದಿದೀವಿ ಇಲ್ಲಿ. ಎಲ್ಲ ಹೋಗ್ತಿರೋ ಜನ ಎಲ್ಲ ಅಲಂಕಾರ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಸ್ವಲ್ಪ ಲೇಟು. ಚಂದು ಆಗ್ಲಿ ಓಡೋಟೋಳೆ, ಪಾಪ ಬೈತಾರೆ. ಪೂಜೆ ಸಾಮಾನೆಲ್ಲ ನಮ್ಮ ಹತ್ರ ಇತ್ತು, ಅದಕ್ಕೆ ತಗೊಂಡು ಓಡೋಗ್ಬಿಟ್ಟಿದ್ದಾಳೆ ಅವಳು. ಫುಲ್ ಸೆಲೆಬ್ರೇಷನ್. ನಾವು ಈ ತಿಂಗಳಲ್ಲಿ ಒಂದು 4-5 ದೇವ್ರದ್ದು ಉತ್ಸವಕ್ಕೆ, ಜಾತ್ರೆಗೆ ಎಲ್ಲದಕ್ಕೂ ಹೋಗ್ತಿದ್ವಿ. ಈ ಮಂತಲ್ಲೇ ಜಾಸ್ತಿ ಆಗಿದ್ದು. ಫೆಬ್ರವರಿ ನಮ್ ಜಾತ್ರೆಯಿಂದ ಸ್ಟಾರ್ಟ್ ಮಾಡಿದ್ದು. ಗಗನ್ ಅವ್ರ ಮನೆ ಜಾತ್ರೆಯಿಂದ ಎಂಡ್ ಆಗ್ತಿದೆ ಫೆಬ್ರವರಿ. ನೆಕ್ಸ್ಟ್ ಮಾರ್ಚ್ ಇನ್ನೊಂದು ದೊಡ್ಡ ಜಾತ್ರೆ ಇದೆ, ತೋರಿಸ್ತೀವಿ ಅಲ್ಲಿಗೆ. ಮೂರ್ ದೇವ್ರು, ಒಂದ್ ಹೆಣ್ ದೇವ್ರು, 2 ಗಂಡ ದೇವ್ರು. 2 ಗಂಡ ದೇವ್ರು. ನನಗಂತೂ ಏನು ಐಡಿಯಾ ಇಲ್ಲ. ನಮ್ಮೂರಿಂದ 2 ಗಂಡ ದೇವ್ರು, ಹೆಣ್ ದೇವ್ರು ಪಕ್ಕದೂರಿಂದು. ಇವತ್ತು ನಮ್ಮೂರಿಗೆ ಬಂದು, ಅಂದ್ರೆ ಅದು ತವ್ರ ಮನೆ ತರ ಆ ಹೆಣ್ ದೇವ್ರಿಗೆ ಇವರು. ಪೂಜೆ ಸಾಮಾನು ಇಟ್ಕೋತಾರೆ ದೇವರಿಗೆ.
ಅಲ್ಲಿ 3 ದೇವ್ರಿಗೂ ಪೂಜೆ ಮಾಡ್ತವ್ರೆ, ನಾವು ಪೂಜೆ ಮಾಡಿದ್ವಿ. ದೊಡ್ಡಯ್ಯ, ಕರಿಯಯ್ಯ ಮತ್ತೆ ಏನ್ ಯಾವ್ದೇರಮ್ಮ, ಬನ್ನಿ ಕಟ್ಟಮ್ಮ, ಬನ್ನಿ ಕಟ್ಟಮ್ಮ ಅಂತ 2 ಗಂಡ ದೇವ್ರು 3 ಹೆಣ್ ದೇವ್ರು. 2 ಗಂಡ ದೇವ್ರು 1 ಹೆಣ್ ದೇವ್ರು 3 ಅಂದೇಲ್ಲ, 1 ಹೆಣ್ ದೇವ್ರು, ಟೋಟಲ್ 3 ದೇವ್ರು. ಮುಂಚೆ 9 ದೇವ್ರು ಬರ್ತಿತ್ತಂತೆ. ಸನ್ಸೆಟ್ ನೋಡಿ ಎಷ್ಟು ಸಕಲಾಗಿ ಕಾಣಿಸ್ತದೆ ಹೊಳೆ ಹತ್ರ. ಇದೇ ಹೇಮಾವತಿ. ನಾವು ಲಾಸ್ಟ್ ಟೈಮ್ ತವರ ಮನೆ ಬ್ಲಾಗ್ ಮಾಡಿದ್ದಾಗ ಇಲ್ಲಿ ಮಾಡಿದ್ವಿ. ಅವಾಗ ಇಲ್ಲಿ ಬಂದಿದ್ವಿ, ಮತ್ತೆ ಬಂದಿದ್ದೀವಿ ಇಲ್ಲಿ ಹಬ್ಬದ ಪ್ರಯುಕ್ತ. ಸಕಲಾಗಿ ಕಾಣಿಸ್ತಾ ಇದೆ ಸನ್ಸೆಟ್. ತುಂಬಾ ನೀರಿರುತ್ತೆ, ಇದು ಫುಲ್ ತುಂಬಾ ಹೋಗಿರುತ್ತೆ ಜುಲೈ ಟೈಮಲ್ಲಿ. ಇವಾಗ ಕಮ್ಮಿ ಇರೋದಕ್ಕೆ ಅದಕ್ಕೆ ಮಾರ್ಚ್ಗಳಲ್ಲಿ ನದಿಗಳ ಹತ್ರ ಪೂಜೆ ಮಾಡೋದು. ಹೆಂಗಿದೆಮ್ಮ ನಮ್ಮೂರು? ಸೂಪರ್ ಆಗಿದೆ. ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಮಗ್ ಕೊಡಿ. ಏನಾಯ್ತಲ್ಲಮ್ಮ ಪೂಜೆ? ಈಗ ಹೊತ್ಕೊಂಡು ಹೋಗ್ತಾರಲ್ಲ, ಎಲ್ಲರೂ ಪೂಜೆ ಮಾಡೋರೆಲ್ಲ ಪೂಜೆ ಮಾಡೋ ತನಕ ಇದು ಮಾಡ್ಬಿಟ್ಟು ಈಗಲೇ ಅವರಲ್ಲ ಇವರೆಲ್ಲ ಏನೋ ಅದೆಲ್ಲ ಆದ್ಮೇಲೆ. ಮುಂಚೆ ಕಡ್ಡಿ ಇಟ್ಕೊಂಡಿರಲ್ಲ, ಕಡ್ಡಿ ಎಲ್ಲರಿಗೂ ಹೊಡಿಯೋರು ಕರ್ಕೊಂಡು ಇದು ಏನಪ್ಪ ಚೈನ್ ಎಲ್ಲ ಇಟ್ಕೊಂಡಿರೋರು, ಆ ಚೈನ್ ತಗೊಂಡು ಹಿಂಗ್ ಹೊಡಿಯೋರಿಗೆ ತಿರುಗಿಸೋರು. ಅವಾಗ ಎಷ್ಟು ಭಯ ಆಗೋದ್ರಿ, ಎಲ್ಲ ಓಡೋಗ್ಬಿಡ್ತಿದ್ವಿ. ಆಮೇಲೆ ಕಚ್ಚೋರು, ಕಚ್ಬಿಟ್ಟು ಕರ್ಕೊಂಡು ಕಚ್ಚೋರು ಮಕ್ಳನ್ನೆಲ್ಲ ಒಳ್ಳೇದು ಅಂದ್ಬಿಟ್ಟು. ಮನೇಲಿ ಔಸ್ಕೊಂಡು ಕೂತಿರ್ತಿದ್ವಲ್ಲ, ಇದೇನಮ್ಮ ಇದು? ಅದೇ ಇದಕ್ಕೆ ಮಡ ಹಾಕೋದು ಅಂತಾರ, ಮಡ ಹಾಕೋದು ಅಂತಾರೆ. ಅವ್ರೆ ಇಬ್ರೇ ತುಂಬಾ ಜನ ಇರ್ತಾರೆ, ಅವರು ಹೋಗ್ತಾರೆ, ಅದಾದ್ರೆ ಎಲ್ಲರೂ ಹೆಂಗೆ ಬಾಚ್ಕೋತಾರೆ ಎಲ್ಲ ವಿಡಿಯೋ ಮಾಡ್ಕೊಳ್ಳಿ. ತುಂಬಾ ಜನ ಇರ್ತಾರೆ, ಈ ಜೊತೆ ಇಬ್ರೇ ಇದ್ದಾರೆ. ರಸಾಯನ ಸಿಕ್ಕವ್ರಿಗೆ ಫುಲ್ ಖುಷಿ. ಮಾವ ಪ್ರಸಾದ ಕೊಟ್ಟು ನನಗೆ ತಂದ್ಕೊಟ್ರು ನೋಡು. ಯಾರು ತಂದವರು? ಸಾಧನೆ ತೋರಿದ ನಿಮ್ಮ ಐಶು ಚಂದಗೊಂದು ಚಪ್ಪಾಳೆ. ಅಲ್ಲೆಲ್ಲ ಮುಗಿಸ್ಬಿಟ್ಟು ಬಂದ್ವಿ. ಇಲ್ಲಿ ಫಸ್ಟ್ ಟೈಮ್ ಇವ್ರ ಹತ್ರ ನಮ್ ದೇವ್ರನ್ನ ಒರೆಸ್ಬೇಕು ಅಂತ ಆಸೆ, ಸೊ ಅವರು ಅಂತ ಹೇಳ್ತಾ ಇದೀನಿ. ಇಲ್ಲಿ ಇದು ನಮ್ ದೊಡ್ಡಪ್ಪನ ಮನೆ. ಸೊ ಇಲ್ಲಿಂದ ಹೋಗುತ್ತೆ ಆ ಕಡೆ ನಮ್ಮನೆ ಕಡೆಗೆ. ಸೊ ಇವನ್ ಸ್ವಲ್ಪ ದೂರನಾದ್ರೂ ಹೊರ್ಲಿ ಎಲ್ಲೋ ನನ್ನ ಆಸೆ, ಅದನ್ನ ಪೂರೈಸ್ತಾ ಇದ್ದಾರೆ. ಸೊ ಒದ್ಕೊಂಡ್ ಬರ್ತಾ ಇದಾರೆ. ಖುಷಿ, ಫಸ್ಟ್ ಎಕ್ಸ್ಪೀರಿಯನ್ಸ್. ಖುಷಿ ಆಗ್ತಾ ಇದೆ, ಹೇಳಿದಕ್ಕೆ
ಒತ್ತಿದ್ದಾರೆ ಪಾಪ. ಎಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋದು ನನ್ಗೆ ಆಸೆ ಇತ್ತು. ಯಾವಾಗ್ಲೂ ಈ ಸ್ಟಾಪ್ ಕೊಡುತ್ತೆ ದೇವರೆಲ್ಲ. ಅಲ್ಲಿಂದ ಯಾವ ಮನೆಗಳು ಇಲ್ಲ, ಇಲ್ಲಿ ಬರೋ ಸುಸ್ತಾಗ್ಬಿಟ್ಟಿರ್ತಾರೆ ಒತ್ತಿರೋರು. ಸೊ ಇಲ್ಲೆಲ್ಲ ನೀರ್ ಕೊಡ್ತೀವಿ ನಾವು. ಇದೇ ನಮ್ ದೊಡ್ಡಪ್ಪನ ಮನೆ. ಇಲ್ಲೆಲ್ಲ ನೀರ್ ಕೊಟ್ಟಿ ಅವ್ರ ಕಾಲೆಲ್ಲ ತೊಳ್ದಿ ಆಮೇಲೆ ಇಲ್ಲಿಂದ ಹೊರಡೋದು. ಸೊ 3 ದೇವ್ರು ಬರ್ಲಿ ಅಂತ ಕಾಯ್ತಾ ಇದ್ವಿ, ಬಂದಿದೆ. ಸೊ ಎಲ್ಲ ನೀರ್ ಕುಡ್ದಿ ಆಮೇಲೆ ಹೊರಡ್ತಾರೆ ಇಲ್ಲಿಂದ. ಅಜ್ಜಿ ಕಾಯಿ ಹೊಡೆದಿ ಪೂಜೆ ಮಾಡ್ತಾರೆ. ಈಗ ದೇವ್ರು ಮನೆ ಹತ್ರ ಬಂದಿದೆ. ಸೊ ನಾವು ಇಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಎಲ್ಲ ನಾನು ಹೊತ್ಕೊಂಡೆ, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬಟ್ ತುಂಬಾ ಹೆವಿ ತೂಕ ಅಂತ ಅನ್ಸುತ್ತೆ. ಸ್ವಲ್ಪ ದೂರ ಹೊತ್ತಾ, ನಂಗೆ ಖುಷಿ ಆಯ್ತು. ಅಂಡ್ ಈಗ ಮನೆ ಹತ್ರ ಬಂದು ದೇವಸ್ಥಾನ ಹತ್ರ ಬಂದಿದೀವಿ. ಇಲ್ಲಿ ಇನ್ನೂ ಮೆರೆಸ್ತಾ ಇದಾರೆ ದೇವ್ರನ್ನ. ಇಲ್ಲಿ ಇದು ಹಳ್ಳಿ ಮರ ಇತ್ತು, ಆ ಕಟ್ಟೆ ಮೇಲೆ ಕೂರಿಸ್ತಾರೆ ದೇವ್ರನ್ನ. ಊರವರೆಲ್ಲ ಬಂದು ಪೂಜೆ ಮಾಡಿಸ್ಕೊಳ್ಬಹುದು. ಆಮೇಲೆ ಒಂದ್ 9 ಗಂಟೆ ಹಂಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ಸ್ಕೈ ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫೋನ್ ನನ್ನ ನಾಯನಕ್ಕಂಗ್ ಫೋಟೋ ತೆಗಿಬೇಕಾದ್ರೆ ಹಂಗೆ ಅನ್ಕೊಂಡೆ. ಸಕ್ಕದಾಗಿ ಕಾಣಿಸ್ತದೆ. ನಾನು ಫೋಟೋ ತಗೋತೀನಿ. ಶೌರ್ಯನ್ ಕರ್ಕೊಂಡ್ಬಿಟ್ಟವ್ರಿ ಪೂಜೆಗೆ, ಫೋಟೋ ತೆಗಿತೀನಿ. ನಮ್ಗೆಲ್ಲ ಪ್ರಸಾದ ಹಂಚ್ತಾ ಇರೋರು ಚಂದನಶ್ರೀ ಅವರು. ಅವ್ರಿಗೆ ದೇವರು ಶಿವ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಐಶುನುವೆ ಜನದ ಮಧ್ಯ ಹೋಗಿ ಹುಡಿಕೊಂಡು ನಮ್ಗೆ ಪ್ರಸಾದ ಕೊಟ್ಟಿದ್ದಾರೆ. ಚಂದು ಆದಷ್ಟು ಬೇಗ ಒಂದ್ ಒಳ್ಳೆ ಹುಡುಗ ಸಿಗ್ಲಿ. ಹಬ್ಬದ ವೈ ಮಾತ್ರ ಸಕ್ಕದಾಗಿದೆ. ಸೂಪರ್ ಸೂಪರ್. ಪ್ರತಿ ವರ್ಷ ಕರ್ಕೊಂಡು ಬರ್ತಾನೆ. ಶಿವರಾತ್ರಿ ಗೋಯಿಂಗ್ ಗುಡ್ ಇಯರ್. ನಾವೀಗ ಬಂದಿದೀವಿ ಹೊಣೆಯರ್ಸಿಪುರದ ಶಿವನ್ ದೇವಸ್ಥಾನಕ್ಕೆ. ಶಿವರಾತ್ರಿ ದಿನ ಶಿವ ದೇವಸ್ಥಾನಕ್ಕೆ ಬಂದಿದೆ ಅಂದ್ರೆ ಇಟ್ಸ್ ಇನ್ಕಂಪ್ಲೀಟ್. ನೋಸು ಗಂಟು ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಗಗನ ಕಸಿನ್ಸ್ ಎಲ್ಲ ಬಂದಿದ್ವಿ. ಇವಳು ಐಶು ಅಂತ. ಇಷ್ಟ ದಿನ ನಮ್ ಜೊತೆ ನಮ್ ಬ್ಲಾಗಲ್ಲಿ ಕಾಣಿಸ್ಕೊಂಡಿಲ್ಲ. ಸ್ವಲ್ಪನಾ? ಇವಳು ಗೊತ್ತಲ್ಲ ನಿಮ್ಗೆ, ಚಂದವಳ್ಳಿ ಅಷ್ಟೇ. ಬರೀ ಇವತ್ತು ರಾತ್ರಿ ಎಲ್ಲ ಓಪನ್ ಇರುತ್ತಲ್ಲ ನಮ್ಮ ದೇವಸ್ಥಾನ? ಹಾ ಓಪನ್ ಇರುತ್ತೆ. ಜಾಗರಣೆ ಮಾಡೋರು ಮಾಡ್ತಾರೆ, ಇಲ್ಲೇ ಮಾಡ್ತಾರೆ. ಶ್ರೀ ಲಕ್ಷ್ಮಣೇಶ್ವರ ಅಂತ. ನಮ್ಮ ಶೌರ್ಯ ಅವರು ಇಷ್ಟು ರಶ್ ಅಲ್ಲೂ ನಮ್ಮನ್ನ ಒಳಗಡೆ ಕರ್ಕೊಂಡಿದ್ದಾರೆ. ಇನ್ಫ್ಲೂಯೆನ್ಸ್ ಮಾಡಿ ಕರ್ಕೊಂಡ್ ಬಂದವ್ರೆ. ಇನ್ನು ಹೊಳೆಯರ್ಸಿಪುರ. ಇದು ದೇವೇಗೌಡ್ರ ಊರು, ಅರಗ್ನಳ್ಳಿ ಅಂತ. ಅರಗ್ನಳ್ಳಿ ಅರಗ್ನಳ್ಳಿ ತಾನೆ? ಅರಗ್ನಳ್ಳಿನ ಏನೋ ಗೊತ್ತಿಲ್ಲ ನನಗೆ. ದೇವೇಗೌಡ್ರ ಮನೆ ಇದೇನೆ. ಇದೇ ದೇವೇಗೌಡ್ರ ಮನೆ, ಇಲ್ಲೇ ವಾಸ ಇರೋದು ಇವಾಗ. ಬಿಲ್ಡಿಂಗ್ ಅವ್ರ ಮನೆ. HD ದೇವೇಗೌಡ್ರು, ಬೇರೆ ದೇವೇಗೌಡ್ರಲ್ಲ. ಇಲ್ಲಿ ಒಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೊಳೆಯರ್ಸಿಪುರ ಅಲ್ಲೋಗ ಅಲ್ಲಿ ದರ್ಶನ ಮಾಡ್ಕೊಂಡು ಇವಾಗ ಇಲ್ಲಿ. ಬಟ್ ದೇವಸ್ಥಾನ ಒಳಗಡೆ ದೇವೇಗೌಡರು ಕೂಡ ಬಂದು ಪೂಜೆ ಮಾಡ್ತಾ ಇದಾರೆ. ಕುಮಾರಸ್ವಾಮಿ ಅವ್ರು ಬಂದಿರಲ್ಲ. ದೇವೇಗೌಡರು ಅವ್ರ ಮಕ್ಕಳು ಸೂರಜ್ ಅವರು ಬಂದು ಪೂಜೆ ಮಾಡಿಸ್ತಾರೆ. ನಾವು ಅದೇ ಟೈಮ್ ಬಂದಿದ್ವಿ. ಒಳಗಡೆ ಹೋಗೋಣ. ಅದೇ ಟೆಂಪಲ್ ಕಟ್ಟಿದ್ದಾರೆ, ಸಕ್ಕತ್ತಾಗಿದೆ. ದೇವೇಗೌಡರು ಪೂಜೆ ಮಾಡಿಸ್ತಾರೆ. ಲಿಂಗ ಪೂಜೆ, ಶಿವನ ಲಿಂಗ ರೂಪದಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ.
ಶೌರ್ಯ ಅಮ್ಮ ಎಲ್ಲಿ ನೋಡ ಮಗನೆ ಅಯ್ಯೋ 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 ಊಟ ತಿನ್ಸಕ್ ಏನೆಲ್ಲ ಸರ್ಕಸ್ ಮಾಡ್ತವ್ರೆ ಊಟ ಮಾಡ ಮಕ್ಕಳಿಗೆ ಊಟ ಮಾಡಿಸೋದು ದೊಡ್ಡ ಟಾಸ್ಕ್. ದರ್ಶನ ಪೂಜೆ ಎಲ್ಲ ಆದಮೇಲೆ ನನ್ನ ನಾನಿ ಚಂದು ಮಾಡ್ರ ಅಮೃತ ಕೈಯಲ್ಲಿ ಮಾಡ್ರ ಒಡೆ ತಿಂತಾಯಿದ್ದೀನಿ ನೋಡಿ ಹೆಂಗೆ ತರ್ತಾವಳೆ ಮೃದುವಾಗಿ. ಮಾಡ್ತಿರೋದಷ್ಟೇ ನಾನು, ಬಟ್ ಪ್ರಿಪೇರ್ ಮಾಡಿಟ್ಟಿರೋದೆಲ್ಲ ನಮ್ಮಮ್ಮ. ಚೆನ್ನಾಗೈತೆ ನಿಜವಾಗ್ಲು. ವಡೆ ಇದೆ, ಪಾಯಸ ಇದೆ, ಪುಲಾವ್ ಇದೆ. ಈಗ ಊಟ ಮಾಡಿ ಜಾಗರಣೆ ಕಾರ್ಯಕ್ರಮ ಇದೆ. ಜಾಗರಣೆ ಮಾಡಿದ್ರೆ ಅದನ್ನೂ ಹೇಳ್ತೀನಿ ನಿಮ್ಗೆ, ಏನ್ ಮಾಡಿದ್ವಿ ಅಂತಾನೂ ಹೇಳ್ತೀನಿ ನಿಮ್ಗೆ. ಎಸ್ ಬೇರೆ ಎರಡು ಸಪ್ರೇಟ್ ಮಾಡ್ಬಿಡ್ತೀನಿ. ಬಿಡು ಇದನ್ನ ತೆಗೆದ್ರೆ ಆಯ್ತು, ಮುಗಿತು. ಇದನ್ನೇ ತೆಗೆದ್ಬಿಡೋಣ ಅಷ್ಟೇ. ಜಾಗರಣೆ ಕಾರ್ಡ್ಸ್ ಐ ಬಿಡಿ ಆಯ್ತು, ಕಾರ್ಡ್ಸ್ ಬಿಡಿ. ಕುಶಲ್ ಕೂಡ ಸೇರ್ಕೊಂಡು ಕುಶಲ್ ಬ್ರೋ ಜೊತೆ ಚಂದು ಜೊತೆ ಐಶು ಜೊತೆ ಕಾರ್ಡ್ಸ್ ಆಡ್ಬೇಕೀಗ. ಎಷ್ಟೊತ್ತಾಗುತ್ತೋ ಅಷ್ಟು ಜಾಗರಣೆ ಮಾಡ್ಬಿಟ್ಟು ದಟ್ ಇಸ್ ನಾಟ್ ಕಾರ್ಡ್ಸ್, ಇಸ್ಪೀಟು. ಇಸ್ಪೀಟು ನಾವ್ ಆಡ್ತಿರೋದೆಲ್ಲ ನಮ್ ಲೆವೆಲ್ಗೆ ಅಂತ ಲೀಸ್ಟ್ ಕೌಂಟ್ ಅಂತ ಒಂದು ಗೇಮ್ ಇದೆ, ಅದನ್ನ ಆಡ್ತಾ ಇದೀವಿ ನಾವು. ಮಕ್ಳು ಗೇಮು, ಬೇರೆ ಎಂತ ಅದ್ರಲ್ಲಿ ದುಡ್ಡು ಕಟ್ಟಿಲ್ಲಪ್ಪ, ಸುಮ್ಮನೆ ಮಜಾ. ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ 13 ಅಲ್ವಾ? ಬಾಯಿಯೊಳಗೆ ಚಂದು ಎಕ್ಸ್ಪೀರಿಯನ್ಸ್ ಅಂಡ್ ಎಷ್ಟು ಚೆನ್ನಾಗಿ ಬಿಡ್ತಾರೆ ನೋಡಿ. ಆಕ್ಚುಲಿ ನಾನು ಇದು ಮಿಕ್ಸೇ ಮಾಡಲಿಲ್ಲ, ಅದು ಮಾಡ್ತೀನಿ. ಅದು ಇಂಪಾರ್ಟೆಂಟ್, ದಟ್ ಈಸ್ ಇಂಪಾರ್ಟೆಂಟ್. ಬುಡಿ ಗುರುಗಳೇ ಬುಡಿ ಬಿಡ್ತೀವಿ ತಡೀರಿ. ಹಿಡ್ಕಳಿ ಬಿಡ್ತೀವಿ ಹಿಡ್ಕಳಿ ಅಂತ ಏನು ಮಾಡಿ ಮಾಡ್ಕೊಂಡ್ರಾ? ಸತತವಾಗಿ 10ನೇ ಆಟ. ಮುಖಭಂಗ ಆಗೋಯ್ತು. ಇದು ಏನು ಕನ್ನಡ ಮಾತಾಡ್ತಿದ್ದೀವಿ ಇವತ್ತು ಫುಲ್ಲು ಬರೀ ಬೆಳಗಿಂದ ಕನ್ನಡನೇ ಮಾತಾಡ್ತಾಳೆ. ಕನ್ನಡದ ಕಂದ. ಅಯ್ಯೋ ನೆಕ್ಸ್ಟ್ ನೀನು ಹಾಕ್ಬೇಕು ಅಗ್ಗೆ ಯಾಕವ. ಸೊ ಇದಿಷ್ಟು ಗಗನವರಲ್ಲಿ ಶಿವರಾತ್ರಿ ಇರುವಾಗ ಜಾಗರಣೆ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಅಷ್ಟೇ ಸ್ವಲ್ಪ ಹೊತ್ತು ಕಾರ್ಡ್ಸ್ ಎಲ್ಲ ಆಡಿ ಶಿವ ಅಂತ ಮಲ್ಕೊಬಿಟ್ವಿ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಬ್ಲಾಗ್ಸ್ಗಾಗಿ ಕಾಯ್ತಾ ಇರಿ.